ಗೌಡರು ನಮ್ಮೊಂದಿಗೆ ಬಂದಿದ್ದಾರೆ. ಮೊನ್ನೆ ಕೂಡ ಅವ್ರನ್ನ ನಾನು ಭೇಟಿಯಾದಂತ ಸಂದರ್ಭದಲ್ಲಿ ನಮ್ಮ ನಾಗೇಶ್ ಅಣ್ಣ ಮತ್ತೆ ನಮ್ಮ ಕೃಷ್ಣ ಗೌಡರು ಅವರ ನೇತೃತ್ವದಲ್ಲಿ ನಾವು ಭೇಟಿಯಾದಾಗ ಕೂಡ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹೌದಪ್ಪ, ಈ ವಿಷಯದಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹಾಕಿದೀವಿ ಅಂತ. ಅದ್ರ ಜೊತೆಗೆ ಈ ಪ್ರಣಾಳಿಕೆಯನ್ನ ಹಾಕುವಂತ ಸಂದರ್ಭದಲ್ಲಿ ನಾಗೇಶ್ ಅಣ್ಣ ಮತ್ತೆ ಇತರ ಎಲ್ಲ ನಮ್ಮ ನುಕ್ಲಿ ನಾವು ನಮ್ಮೆಲ್ಲ ತಂಡ ಅವ್ರನ್ನ ಹೋಗಿ ಭೇಟಿಯಾದಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು, ಇವತ್ತಿನ ಮುಖ್ಯಮಂತ್ರಿ ಅವರನ್ನ, ಇವತ್ತಿನ ಉಪಮುಖ್ಯಮಂತ್ರಿ ಅವರನ್ನ, ಮತ್ತೆ ಅಂದಿನ ಏನು ಪ್ರಣಾಳಿಕೆ ಅಧ್ಯಕ್ಷರಾದಂತ ಮತ್ತೆ ಇವತ್ತಿನ ನಮ್ಮ ಹೋಮ್ ಮಿನಿಸ್ಟರ್ ಆಗಿದ್ದಂತ ಪರಮೇಶ್ ಸಾಹೇಬ್ರನ್ನ, ಇವ್ರನ್ನೆಲ್ಲರನ್ನೂ ಒಂದು ಕಡೆ ಸೇರಿಸಿ ನಮ್ಮ ಮನವಿಯನ್ನ ತಗೊಂಡು ನಮಗೆ ಈ ವಿಷಯದಲ್ಲಿ ನಾವು ನಿಮ್ಮೊಂದಿಗೆ ಸಹಾನುಭೂತಿಯಿಂದ ಇದೀವಿ ಅನ್ನೋದಕ್ಕೆ ಸರ್ಕಾರಕ್ಕೆ ನಮ್ಮ ಮನವಿಯನ್ನ, ನಮ್ಮ ಬೇಡಿಕೆಯನ್ನ ತಲುಪಿಸುವಲ್ಲಿ ಚಲುವರಾಯ ಸ್ವಾಮಿ ಅವರು ನಮಗೊಂದು ಬಹಳ ದೊಡ್ಡ ಕೊಂಡಿಯಾಗಿ ಕೆಲಸ ಮಾಡಿದ್ರು. ಇವತ್ತು ಈ ಒಂದು ಮನವಿಯನ್ನ ಇಳಿಸ್ಕೊಳ್ಳೋದಕ್ಕೂ ಕೂಡ ಅವರೇ ಬಂದು ನಮಗೆ ಇವತ್ತು ಒಂದು ದೊಡ್ಡ ಶಕ್ತಿಯನ್ನ ತಂದುಕೊಟ್ಟಿದ್ದಾರೆ. ನಮಗೆ ಕೃಷ್ಣಗೌಡರು ಇರ್ಬೋದು, ನಾಗೇಶಣ್ಣ ಇರ್ಬೋದು, ನಮ್ಮ ಮಲ್ಲಿಕಾರ್ಜುನ ಅವರು ಇರ್ಬೋದು, ನಮ್ಮ ನುಕ್ಲಿ, ನಮ್ಮ ಎಲ್ಲ ಸ್ನೇಹಿತರು ಇರ್ತಕ್ಕಂಥ ಎಲ್ಲ ಸ್ನೇಹಿತರನ್ನು ಕೂಡ ಇವತ್ತು ಶಿವರುದ್ರಯ್ಯ ಅವರು, ನಮ್ಮ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಅವರು ಬೆಳಗ್ಗೆಯಿಂದ ನಮ್ಮ ಜೊತೆಗಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅನೇಕ ಪದಾಧಿಕಾರಿಗಳು, ಆಯ್ಕೆ ಆಗಿರುವಂತವ್ರು, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರನ್ನೂ ಕೂಡ ಇವತ್ತು ಈ NPS ಅನ್ನ ಹೋಗಿ OPS ಅನ್ನ ಜಾರಿ ಮಾಡಬೇಕು ಸರ್ಕಾರ ಅನ್ನುವಂಥದ್ರ ಪರವಾಗಿ ನಾವೆಲ್ಲರನ್ನೂ ಕೂಡ ಇಲ್ಲಿ ಯಾವುದೋ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅನ್ನೋ ರೀತಿಯಲ್ಲಿ ನಾವು ಇವತ್ತು ಮಾಡಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಯವರ ಆದಿಯಾಗಿ, ಚೆಲುವಣ್ಣರ ಆದಿಯಾಗಿ ನಮ್ಮ ವಿಚಾರದಲ್ಲಿ ಸಹಾನುಭೂತಿಯನ್ನ ಹೊಂದಿದ್ದಾರೆ. ನಾವು ಪ್ರಣಾಳಿಕೆಯಲ್ಲಿ ಹಾಕಿರೋದು ನಾವು ಕೊಡ್ತೇವೆ ಎಂದಿದ್ದಾರೆ. ನಮಗಿರುವಂತ ಆತಂಕ ಸಾಹೇಬ್ರೆ, ಇವತ್ತು ಕೇಂದ್ರ ಸರ್ಕಾರ UPS ಅಂತ ಜಾರಿ ತಂದಿದೆ. ಈಗ IAS ಆಫೀಸರ್ ಮಧ್ಯದಲ್ಲಿ ಏನಾದ್ರೂ ಚರ್ಚೆಗಳಾದಂತ ಸಂದರ್ಭದಲ್ಲಿ ಅದು ಚೆನ್ನಾಗಿದೆ ಅಂತ ಹೇಳ್ಬಿಡ್ಬೋದು. ನಮ್ಮ ಏಕೈಕ ಬೇಡಿಕೆ ಇವತ್ತು ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಬದ್ಧತೆ ಇದೆ. ಇವತ್ತು 4 ರಾಜ್ಯಗಳಲ್ಲಿ ರದ್ದು ಮಾಡಿರುವಂತ ಹೆಗ್ಗಳಿಕೆ NPS ಅನ್ನು ರದ್ದು ಮಾಡಿ OPS ಅನ್ನು ಜಾರಿಗೊಳಿಸಿರ್ತಕ್ಕಂಥ ಹೆಗ್ಗಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು. ಇವತ್ತು ರಾಜಸ್ಥಾನ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ರಾಜ್ಯಗಳಲ್ಲಿ NPS ಅನ್ನು ರದ್ದುಗೊಳಿಸಿ OPS ಅನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ತಮ್ಮನ್ನು ಕೇಳ್ಕೊಳ್ತಾ ಇರುವಂತದ್ದು ಪ್ರಣಾಳಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು, ನೀವೆಲ್ಲರನ್ನು ಉಪಮುಖ್ಯಮಂತ್ರಿ ಅವರು ನಮ್ಗೆ ಹೇಳಿದ್ರಿ, ಏನಂದ್ರು 5 ಗ್ಯಾರಂಟಿಯನ್ನ ಕೊಟ್ಟಿದೀವಪ್ಪ, ನಮಗ್ ಸ್ವಲ್ಪ ಸಮಯ ಕೊಡಬೇಕು, ಆ ನಂತರ ನಾವು ಇದು ಮಾಡ್ತೀವಿ ಅನ್ನುವಂಥದ್ದನ್ನ. ಈ 5 ಗ್ಯಾರಂಟಿಗಳನ್ನ ಸರ್ಕಾರದ ಏನ್ ಆಶಯ ಇದೆ ಅದರಂತೆ ಸಮಸ್ತ ನಾಗರಿಕರಿಗೆ, ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ನಾವೆಲ್ಲ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಕೆಲಸ ಮಾಡಿದೀವಿ ಸಾಹೇಬ್ರೆ. ನಾವು ಕೇಳಿರುವಂತ ಈ ಬೇಡಿಕೆಯನ್ನ ತಮ್ಮ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರನ್ನು ಕೂಡ ನಮ್ಮ ಪರವಾಗಿದ್ದಾರೆ. ಈ ಬಜೆಟ್ ಅಲ್ಲಿ 25-26ರ ಬಜೆಟ್ ಅಲ್ಲಿ ಈ ಒಂದು ಬೇಡಿಕೆಯನ್ನು ಈಡೇರಿಸಿಕೊಡುವ ಮೂಲಕ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು, ಮುಖ್ಯಮಂತ್ರಿ ಅವರು, ತಾವು, ಉಪಮುಖ್ಯಮಂತ್ರಿ ಅವರು, ಆಮೇಲೆ ಏನು ಗೃಹ ಸಚಿವರು, ಮತ್ತೆ ನಮ್ಮ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪನವರು, ಇವರೆಲ್ಲರನ್ನೂ ಕೂಡ ಚಿರಸ್ಥಾಯಿಯಾಗಿ ಸರ್ಕಾರಿ ನೌಕರರ, ಅನುದಾನಿತ ಸಂಸ್ಥೆಯ ನೌಕರರ, ನಿಗಮ ಮಂಡಳಿಗಳ ನೌಕರರ, ಅರೆ ಸರ್ಕಾರಿ ನೌಕರರ ಮನದಲ್ಲಿ, ಹೃದಯದಲ್ಲಿ ನೀವು ಸ್ಥಾಪನೆ ಆಗ್ತೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬದುಕನ್ನು ಕಟ್ಕೊಡ್ಬೇಕು ಅಂತ ಹೇಳಿ ಈ ಮನವಿಯನ್ನ ತಮಗೆ ಅರ್ಪಿಸ್ತಾ ಇದ್ದೇನೆ ಸರ್.